ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನಿದೆಯ ಬಾಂದಳದಿ ಕಥೆಯ 42ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 43ನೇ ಅಧ್ಯಾಯವನ್ನು ಶುರು ಮಾಡೋಣ. ಆಗ ತಾನೇ ಸವಿನಿದ್ರೆಯಲ್ಲಿದ್ದವಳು ಬೆಚ್ಚಿದಂತೆ ಜಕ್ಕನೆ ಎದ್ದು ಕುಳಿತಳು. ಅಟ್ಯಾಚ್ ಬಾತ್ರೂಮ್ ಡೋರ್ ಯಾರು ಸೌಂಡ್ ಮಾಡಿರೋದು? ಹೋಗಬೇಕು ಅಂದರೆ ನನ್ನ ರೂಮಿಂದಾನೇ ಹೋಗಬೇಕಲ್ಲ, ಯಾರು ಹೋಗಿಲ್ವಲ್ಲ, ಮಲಗೋಕ್ಕೂ ಮುಂಚೆ ನಾನೇ ಕ್ಲೋಸ್ ಮಾಡಿದ್ನಲ್ಲ ಯೋಚನೆ ಮಾಡಿದ್ಲು ನಕ್ಷತ್ರ. ಸದ್ದಿಗೆ ಕಿವಿ ಕೊಟ್ಟು ಆಲಿಸಿದಳು. ನಿದ್ದೆಗಣ್ಣಲ್ಲಿ ಅಲ್ಲ, ನಿಜ ಯಾರೋ ಡೋರ್ ಸೌಂಡ್ ಮಾಡ್ತಿದ್ದಾರೆ. ಬೆಕ್ಕು ಇಲಿ ಏನಾದರೂ ಸೇರ್ಕೊಂಡಿರಬಹುದಾ? ಛೇ, ಅಲ್ಲಲ್ಲ, ಇಲಿ ಬೆಕ್ಕು ಮಾಡೋ ಸೌಂಡ್ ಥರ ಇಲ್ಲ, ಯಾರೋ ಬಿಟ್ಟು ಬಿಟ್ಟು ಸೌಂಡ್ ಮಾಡ್ತಿದ್ದಾರೆ. ಈ ಮೆಂಟ್ಲು ಬೇರೆ ಮೊನ್ನೆ ಇನ್ನೂ ಯಾರಿಗೋ ಕೈಗೆ ಕುರ್ಪಾಕಿದ್ದಾನೆ. ಅವನ ಕಡೆಯವ್ರು ಯಾರಾದರೂ ನನ್ನ ಕೊಲೆ ಮಾಡೋಕ್ಕೆ ಬಂದಿರಬಹುದಾ? ಪರಮ ಪಾಪಿ, ಈಗ ನನ್ನ ಜೀವಕ್ಕೆ ಕುತ್ತು ತಂದಿಟ್ಟ. ಪಪ್ಪನ ಕರೀಲಾ ಬೇಡವಾ? ಬೇಡ ನಕ್ಷು, ನೀನೆಷ್ಟು ಡೇರಿಂಗ್ ಏನೋ, ಸೌಂಡ್ಗೆಲ್ಲ ಪಪ್ಪನ ಕರಿತೀಯಾ? ನೀನೇ ಓಪನ್ ಮಾಡಿ ನೋಡು, ನಕ್ಷತ್ರಳ ಒಳ ಮನಸ್ಸು ಸೂಚಿಸಿತ್ತು. ಸದ್ದಾಗದಂತೆ ಮಂಚದಿಂದ ಇಳಿದು ನಾನಿರುವೆ ನಿನ್ನ ಸೇವೆಗೆ ಸದಾ ಸಿದ್ಧನಾಗಿ ಎಂಬಂತೆ ಗೋಡೆಗೆ ನೇತು ಬಿದ್ದಿದ್ದ ಶಟಲ್ ಬ್ಯಾಟ್ ಎತ್ತಿಕೊಂಡು ನಿಧಾನವಾಗಿ ಡೋರ್ ಓಪನ್ ಮಾಡಿ ಒಳಗೋದಳು. ಡೋರ್ ಹಿಂದೆ ನಿಂತಿದ್ದ ಆಕೃತಿಯ ನೆರಳು ಎದುರು ಗೋಡೆಯ ಮೇಲೆ ಸವಿಸ್ತಾರವಾಗಿ ಹರಡಿತ್ತು. ಇದ್ಯಾರಿದು? ಅಜಾನುಬಾಹು, ಪಕ್ಕ ಕೊಲೆಗಾರನೇ ಇರಬೇಕು. ಇರಲಿ, ಈ ಬ್ಯಾಟಿಂದಾನೇ ಹೊಡೆದು ಸಾಯಿಸಿ ನಾಳೆ ಪೇಪರು ನ್ಯೂಸ್ ಚಾನೆಲ್ಗಳೆಲ್ಲ ವೀರನಾರಿ ಅಂತ ಹಾಡಿ ಹೊಗಳಬೇಕು, ಹಾಗೆ ಸಾಯಿಸ್ತೀನಿ ಎಂದುಕೊಳ್ಳುತ್ತಾ ಹಿಂದಿರುಗುವಷ್ಟರಲ್ಲಿ ಅಜಾನುಬಾಹು ಆಕೃತಿಯ ಒಂದು ಕೈ ಬಾಯನ್ನು ಮುಚ್ಚಿ ಮತ್ತೊಂದು ಕೈ ಕೊಸರಾಡದಂತೆ ಕೈಗಳನ್ನು ಬಂಧಿಸಿತ್ತು. ಬಿಸಿಲ ಝಳಕ್ಕೆ ಸಿಕ್ಕ ಹಿಮದಂತೆ ಕರಗಿ ಹೋಗಿದ್ದಳು. ಬಿಗಿ ಹಿಡಿದಕ್ಕೆ ಏನೋ ಹೇಳಲು ಕೊಸರಾಡುತ್ತಾ ನಿಧಾನವಾಗಿ ಕೈ ಬಿಟ್ಟು ಶ್ ಎಂದು ಅನಾಮತ್ತಾಗಿ ಎತ್ತಿಕೊಂಡು ರೂಮಿನೊಳಗೆ ಬಂದ. ಕೆಳಗಿಳಿಸಿ ಡೋರ್ ಭದ್ರಪಡಿಸಿ ಉಫ್ ಎನ್ನುತ್ತಾ ಮಂಚದ ಮೇಲೆ ಕೂತ. ದಿಗ್ಮೂಢಳಾಗಿ ನೋಡುತ್ತಿದ್ದವಳಿಗೆ ಅದೇನೇ ಹೊಸ ಮನುಷ್ಯನ ನೋಡ್ದಾಗ ನೋಡ್ತಿದೀಯಲ್ಲ ಅಂದ ನಿಧಾನವಾಗಿ ನವೀನ್ ಕಣ್ಣು ಹೊಡೆಯುತ್ತಾ. 10 ದಿನಗಳಿಂದ ನೋಡಲಾಗದವನ ನೋಡಿ ಮನಸ್ಸು ಹುಚ್ಚೆದ್ದು ಕುಣಿಯುತ್ತಲೇ ಇಷ್ಟೊತ್ತಿನಲ್ಲಿ ಇವನೇಗಿಲ್ಲಿ ಮನಸ್ಸು ಚಡಪಡಿಸಿತ್ತು. ಹೇಗೆ ಬಂದೆ ಒಳಗೆ ನೀನು? ಬರೋ ಟೈಮ್ ಆಯಿತು. ಇಷ್ಟೊತ್ತಿನಲ್ಲಿ ಎಲ್ಲರೂ ಕಣ್ತಪ್ಪಿಸಿ ಯಾಕೆ ಬರಬೇಕಿತ್ತು? ಹೊರಡು ಮೊದಲು, ರೈಟ್ ಟೈಮ್ ಅಲ್ಲ ನೀನು ಬರೋದಕ್ಕೆ. ತನಿಖೆ ಆರಂಭಿಸಿ ಪ್ರಶ್ನೆಗಳ ಸುರಿಮಳೆ ಸುರಿಸಿದಳು ನಕ್ಷತ್ರ. ಎದ್ದು ರೂಮಿನ ಡೋರನ್ನು ಭದ್ರಪಡಿಸಿ ಸುತ್ತ ನೋಡಿದ ಹುಡುಕುವವನಂತೆ. ಏನು ಹುಡುಕ್ತಿದೀಯಾ? ಡೋರಿನ ಕ್ಲೋಸ್ ಮಾಡಿದೆ ಹಿಂಜರಿಯುತ್ತಲೇ ಕೇಳಿದಳು. ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಹಾಲಿನ ಕಪ್ ಮುಚ್ಚಳ ತೆಗೆದು ನೋಡಿ ಅರ್ಧ ಇದ್ದ ಹಾಲನ್ನು ಕುಡಿಯಲು ಎತ್ತಿಕೊಂಡ. ಹೇಯ್, ಹೆಸರಿಗಷ್ಟೇ ಅಲ್ಲ, ನಿಜವಾಗ್ಲೂ ನಿನ್ನ ಮೆಂಟ್ಲೆ, ಇಡೋ ಅಲ್ಲಿ, ಅದು ನಾನು ಕುಡಿದು ಜಾಸ್ತಿಯಾಗಿ ಇಟ್ಟಿರೋದು. ಒಳ ಮನಸ್ಸು ಮತ್ತೇನನ್ನೋ ಯೋಚಿಸುತ್ತಿತ್ತು. ನೀನು ಕುಡ್ದಿದ್ದನ್ನ ನಾನು ಕುಡಿಬಾರ್ದು ಅಂತ ರೂಲ್ಸ್ ಏನಾದರೂ ಇದೆಯಾ? ಮೊದಲು ಪುಟ್ಟಲೆಯಲ್ಲಿ ದೊಡ್ಡ ಯೋಚನೆ ಮಾಡೋದನ್ನು ಬಿಡು ಎಂದು ಒಂದೇ ಗುಟುಕಿಗೆ ಕುಡಿದು ಕಪ್ ಕೆಳಗಿಟ್ಟು ಇನ್ನು ನಿಂತೇ ಇದ್ದವಳನ್ನು ಎಳೆದು ಪಕ್ಕಕ್ಕೆ ಕೂರಿಸಿಕೊಂಡ. ಹೃದಯ ಬಡಿತ ಕೇಳುವಷ್ಟು ಜೋರಾಗಿ ಬಡಿದುಕೊಳ್ತಾ ಇತ್ತು. ಒದೆ ತಿಂತೀಯ ಈಗ? ಪಪ್ಪನ ಕರಿತೀನಿ, ಜೋರಾಗಿ ಕಿರಿಚ್ಬಿಡ್ತೀನಿ ಅಷ್ಟೇ. ಈಗ ಕೂತ್ಕೋ ಅಲ್ಲಿ. ಏನಕ್ಕೆ ಬಂದೆ ಇಷ್ಟೊತ್ತಿನಲ್ಲಿ? ಸರಿದು ದೂರ ಕೂರುತ್ತಾ ಹೇಳಿದಳು ಧೈರ್ಯ ತಂದುಕೊಂಡು. ಲೂಸ್, ಹೆದರುಬೇಡ, ಬಾ ಇಲ್ಲಿ ಎಂದು ಮತ್ತೆ ಹತ್ತಿರಕ್ಕೆ ಎಳೆದುಕೊಂಡು ನೋಡಂಗಾಗಿತ್ತು, ಅದಕ್ಕೆ ಬಂದೆ, ನೋಡ್ಕೊಂಡು ಹೋಗೋಣ ಅಂತ ನವೀನ್ ಹೇಳಿದ್ದ. ತುಂಬ ದಿನ ಆಗಿದೆ, ಮೀಟ್ ಮಾಡೋಣ ಅಂತ ಮಾಡೋದ್ರಲ್ಲಿ ಏನಿದೆ ಸ್ಪೆಷಲ್ ಹೇಳು? ನಾಳೆ ನಮ್ಮ ಮುಚ್ಚಾಟ ಹುಡುಗಾಟಗಳನ್ನು ನೆನೆಸ್ಕೊಂಡು ನಾವೇ ಹೋಗೋಕ್ಕಾದ್ರೂ ಒಂದಷ್ಟು ಮೆಮೊರೀಸ್ ಬೇಡವಾ? ಅದಕ್ಕೆ ಬಂದೆ. ಮಿಸ್ ಯು ಲಾಟ್ ಚುಕ್ಕಿ ಅಂದ ತಬ್ಬಿಕೊಳ್ಳುತ್ತಾ. ನೋಡ್ದ, ಹುಚ್ಚಿ ಸುಮ್ಮನೆ ನೋಡೋಕ್ಕಷ್ಟೇ ಬಂದಿರೋದು. ಒಂದು ಕ್ಷಣ ಏನೋ ಯೋಚನೆ ಮಾಡಿದೆ. ಒಳ ಮನಸ್ಸು ಗದರಿಸಿತ್ತು. ಬಿಡಿಸಿಕೊಂಡವಳು, ಇಷ್ಟೊತ್ತಿನಲ್ಲಿ ಹೇಗೆ ಬಂದೆ? ಟೈಗೂ ಆಚೆನೇ ಇತ್ತಲ್ಲ, ಬೊಗಳಿಲ್ವಾ ಅಂದಳು ಕೊರಳ ಸುತ್ತಿಕೊಂಡಿದ್ದ ಶಾಲನ್ನು ಹಿಡಿದುಕೊಂಡು. ಟೈಗೂ ಹೊರಗಿನವ್ರಿಗಾದರೆ ಬೊಗಳ್ತಾನೆ, ನನಗೆ ಯಾಕೆ ಬೊಗಳ್ತಾನೆ ಅನ್ನೋ ಅಷ್ಟರಲ್ಲಿ ಮೊಬೈಲ್ ವೈಬ್ರೇಟ್ ಆಗಿತ್ತು. ನೋಡಿ, ಸತಿ ಕಾಲ್ ಮಾಡ್ತಾ ಇದ್ದಾನೆ ಅಂದ. ಇಷ್ಟೊತ್ತಿನಲ್ಲಿ ಯಾಕೆ ಕಾಲ್ ಮಾಡ್ತಿದ್ದೆ? ಏನಾದರೂ ಎಮರ್ಜೆನ್ಸಿನಾ ಅಂದಳು. ಪೆದ್ದು, ಎಮರ್ಜೆನ್ಸಿನೂ ಇಲ್ಲ, ಏನೂ ಇಲ್ಲ, ಬೈಕಲ್ಲಿ ಬಂದಿದ್ದೀವಿ, ಊರಾಚೆ ಕಾಯ್ಕೊಂಡು ನಿಂತಿದ್ದಾನೆ, ಬೇಗ ಬಾ ಅಂತ ಕಾಲ್ ಮಾಡ್ತಿರೋದು ನವೀನ್ ಹೇಳಿದ್ದ. ಹಣೆ ಚಚ್ಚಿಕೊಂಡವಳು, ಥೋ, ಏನಂತ ಹೇಳ್ಕೊಂಡು ಕರ್ಕೊಂಡು ಬಂದೆ? ಏನು ಅಂದ್ಕೊಳಲ್ಲ ಅವನು ಅಂದಳು ನಕ್ಷತ್ರ. ಏನು ಅಂದ್ಕೊತಾನೆ? ಹುಡುಗಿ ನೋಡೋಕ್ಕೆ ಹೋಗ್ತಿದ್ದಾನೆ, ಏನೋ 1-2 ಎನ್ನುತ್ತಾ ಹತ್ತಿರ ಬಂದವನನ್ನು ದೂರ ತಳ್ಳಿ ಕೂತ್ಕೋ ಸುಮ್ಮನೆ ಎಂದವಳು ಅದುವರೆಗೂ ಸರಿಯಾಗಿ ಗಮನಿಸದ ಶಾಲನ್ನು ಗಮನಿಸುವಷ್ಟರಲ್ಲಿ ವಿಶ್ವನಾಥರು, ನಕ್ಷು ಎಚ್ಚರ ಇದೆಯಾ? ಲೈಟ್ ಆಫ್ ಮಾಡಿಲ್ವಾ ಅಂದರು ಹೊರಗಿನಿಂದಲೇ.
ಈಗ ಮಲಗ್ತೀನಿ ಪಪ್ಪ, ಬುಕ್ಸ್ ಓದ್ತಾ ಇದ್ದೆ ಅಂದಳು ನಕ್ಷತ್ರ. ಮಲ್ಗಮ್ಮ, ಲೇಟಾಗಿದೆ, ಯಾಕೆ ನಿದ್ದೆಗೆಡೋದು ಅಂದರು ವಿಶ್ವನಾಥರು. ಹಾ ಪಪ್ಪ. ತಟ್ಟನೆ ಲೈಟ್ ಆಫ್ ಮಾಡಿ ಕ್ಯಾಂಡಲ್ ಹಚ್ಚಿಟ್ಟಳು. ಮಾತನಾಡಬೇಡ ಎನ್ನುವಂತೆ ಸನ್ನೆ ಮಾಡಿದಳು. ಬಾಗಿಲು ಹಾಕಿದ ಸದ್ದಾಯಿತು. ಈ ಶಾಲ್ ನಿನ್ನ ಹತ್ರ ಹೇಗೆ ಬಂತು ಎಂದಳು ನಕ್ಷತ್ರ. ನೈಟ್ ಅಲ್ವಾ, ಗಾಳಿ ಅಂತ ಸತಿ ಹಾಕ್ಕೊಂಡು ಬಂದಿದ್ದ. ನಡ್ಕೊಂಡು ಬರುವಾಗ ಅಕಸ್ಮಾತ್ ಯಾರಾದರೂ ನೋಡಿಬಿಟ್ರೆ ಮುಖ ಮುಚ್ಕೊಳಕ್ಕಿರಲಿ ಅಂತ ನಾನು ಹಾಕ್ಕೊಂಡು ಬಂದೆ ಅಂದ ಮುಖ ಮುಚ್ಚಿಕೊಳ್ಳುತ್ತಾ. ಥೂ, ನಾಚಿಕೆ ಆಗಲ್ವಾ? ಯಾಕೆ ಬೇಕು ಇಂಥ ಬಂಡವಾಳು ಮುಖ ಮುಚ್ಕೊಂಡು ಬರೋ ಅಂಥದ್ದು? ಸತಿ ಅಣ್ಣನ ಹತ್ರ ಹೇಗೆ ಬಂತು ಈ ಶಾಲ್ ಮತ್ತೆ ಕೇಳಿದಳು ನಕ್ಷತ್ರ. ಇದೇನೆ ಒಂದು ಶಾಲ್ ಬಗ್ಗೆ ಇಷ್ಟೊಂದು ಎನ್ಕ್ವೈರಿ ಮಾಡ್ತೀಯಾ? ನನ್ನ ಬಟ್ಟೆ ಅವನ ಬಟ್ಟೆ ನಾನು ಹಾಕ್ಕೊಳ್ಳೋದು ಏನು ಹೊಸದಾ? ನವೀನ್ ಹೇಳಿದ್ದ. ಚಟೀರನೆ ಒಂದೇಟು ಕೊಟ್ಟು, ಮೆಂಟ್ಲು, ಸರಿಯಾಗಿ ಇಟ್ಟಿದ್ದೆ ನಿನಗೆ ನಾನು. ಇಲ್ನೋಡು ಎನ್ನುತ್ತಾ ಶಾಲ್ನ ಮೂಲೆಯೊಂದರಲ್ಲಿ ವಾರಸ್ದಾರನಂತೆ ಕೂತಿದ್ದ ಎಸ್ ಅಕ್ಷರವನ್ನು ತೋರಿಸಿ, ಇದು ಶರು ಹಾಕಿರೋ ಶಾಲ್. ಅವಳಿಗೆ ಕಸೂತಿ ಅಂದರೆ ಇಷ್ಟ. ಏನೇ ಕಸೂತಿ ಹಾಕಿದ್ರೂ ಇನಿಷಿಯಲ್ ಹಾಕ್ತಾಳೆ. ಅದು ಗೊತ್ತಿರೋರಿಗೆ ಮಾತ್ರ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ. ಇರು ಎನ್ನುತ್ತಾ ಹ್ಯಾಂಗರ್ನಲ್ಲಿ ನೇತು ಹಾಕಿದ್ದ ಉಲ್ಲನ್ ಸ್ಟ್ರಗ್ಗನ್ನು ತೋರಿಸಿ, ನೋಡು, ಇದು ಶರು ನನಗೆ ಹಾಕ್ಕೊಟ್ಟಿರೋದು ಎಂದು ಅದರಲ್ಲೂ ಇದ್ದ ಇನಿಷಿಯಲ್ ಮ್ಯಾಚ್ ಮಾಡಿ ತೋರಿಸಿದ್ಲು. ಶರದಿನ ನೋಡಿ ಕಲ್ತ್ಕೊಳ್ಳೆ. ನೋಡು, ಶಾಲ್ ಕೊಟ್ಟಿದ್ದಾಳೆ, ನೀನೇ ನನಗೇನು ಕೊಟ್ಟಿಲ್ಲ. ಏನು ತನಿಖೆ ಮಾಡೋಕ್ಕೆ ಹೋಗ್ಬೇಡ, ಗೊತ್ತಿಲ್ಲದವಳಂಗೆ ಇರು ಆಯಿತಾ? ನವೀನ್ ಹೇಳಿದ್ದ. ನಾನೇನು ಕೇಳಲ್ಲ, ಅವರಿಬ್ಬರು ಹೀಗೆ ಇದ್ದರೆ ಸಾಕು ನನಗೆ. ನಕ್ಷತ್ರ ಕೂಡ ಹೇಳಿದ್ಲು. ಆಹಾ, ಅಣ್ಣ ಫ್ರೆಂಡ್ ಅಂದರೆ ಒಂದಾಗಬೇಕು, ಚೆನ್ನಾಗಿರಬೇಕು. ಬಡಪಾಯಿ ಹುಡುಗನ ಕರುಣೆ ತೋರಿಸ್ದಾ? ಹೀಗೆ ಒಂದಿನನಾದರೂ ಪಕ್ಷಭೇದ ಮಾಡಿದೆ ನನಗೆ. ನವೀನ್ ಹೇಳಿದ್ದ. ನವಿ, ಆಚೆ ಕರ್ಕೊಂಡು ಹೋಗು, ತುಂಬ ದಿನ ಆಗಿದೆ ಎದೆಗೊರಗುತ್ತಾ ಹೇಳಿದಳು. ಇನ್ನು 2 days ಅಷ್ಟೇ ಅಲ್ವಾ ಇರೋದು, ಹೋಗ್ತಿದ್ದೀವಲ್ಲ. ಅದು ಸರಿ, ಎಲ್ಲಿ ಕರ್ಕೊಂಡು ಹೋಗ್ತೀಯಾ ಹೇಳೇ ಇಲ್ಲ? ನಕ್ಷತ್ರ ಕೇಳಿದ್ಲು. ಅದೆಲ್ಲ ಸಸ್ಪೆನ್ಸ್. ನೀನು ಖುಷಿಯಿಂದ ಕುಣಿದಾಡ್ತೀಯ ಅಂಥ ಕಡೆ ಕರ್ಕೊಂಡು ಹೋಗ್ತಿದ್ದೀವಿ, ಓಕೆನಾ ಎಂದು ಬೊಗಸೆಯಲ್ಲಿ ಮುಖ ಹಿಡಿದು 2 ಕಣ್ಣುಗಳಿಗೆ ಮುತ್ತಿಟ್ಟು, ಮಲಗು, ಗುಡ್ ನೈಟ್. ಸತಿ ಪಾಪ ಕತ್ಲೆಯಲ್ಲಿ ಚಳಿಲಿ ಕಾಯ್ತಾ ನಿಂತಿರ್ತಾನೆ, ಬಾಯ್ ಅಂತ ಹೇಳಿ ಬಂದ ದಾರಿಯಲ್ಲೇ ಹಿಂದಿರುಗಿದ ನವೀನ್. ಮಲ್ಗಿದ್ನೇನೋ, ಎದುರುಕೊಂಡ್ಲಾ? ಯಾರೂ ನೋಡಲಿಲ್ಲ ತಾನೇ ಎಂದ ಸತಿ. ಯಾರೂ ನೋಡಲಿಲ್ಲ, ಡೋಂಟ್ ವರಿ, ಗಾಡಿ ಸ್ಟಾರ್ಟ್ ಮಾಡು, ಹೋಗ್ತಾ ಹೇಳ್ತೀನಿ ಎಂದ ನವೀನ್. ಎಲ್ಲಿಗೋಗೋದು? ಸತಿ ಕೇಳಿದ್ದ. ಊರಿಗೆ ಮನೆಗೆ ಬೇಡ, ಎಲ್ಲಿಂದ ಬಂದ್ವೋ ಅಲ್ಲಿಗೆ ನಡಿ. ನವೀನ್ ಹೇಳಿದ್ದ. ತೋಟದ ಮನೆಗ? ನವಿ ಬೇಡವೋ? ಯತಿ ಶ್ರೀಧರ ಇಬ್ಬರು ಮಲಗಿದ್ದಾರೆ. ನಿದ್ದೆಲಿದ್ದಾಗ ಯತಿನ ಎಬ್ಸಿದ್ರೆ ಸಹಸ್ರನಾಮಾರ್ಚನೆ ಮಾಡ್ತಾನೆ. ಸತಿ ಹೇಳಿದ್ದ. ನಡಿ ಮಗ, ಬೈದ್ರೆ ಬೈತಾನೆ, ಸಾಕಾದ ಮೇಲೆ ಮಲ್ಕೋತಾನೆ. ಎಲ್ಲೋಗಿದ್ರಿ ಅಂತ ಅಂದರೆ ಏನೋ ಹೇಳೋದು? ನೀನು ನಡಿ ಮಗ, ಒಂಚೂರು ಗೊತ್ತಾಗ್ದಂಗೆ ನಾನು ಮ್ಯಾನೇಜ್ ಮಾಡ್ತೀನಿ. ಹಾಗೆ ತಗೋ ನಿನ್ನ ಮಾಲು, ನಿನ್ನ ಹತ್ರ ಇರಲಿ ಸೇಫಾಗಿ ಎನ್ನುತ್ತಾ ಶಾಲನ್ನು ಕೊರಳಿಗಾಕಿದ್ದ. ಚಳಿ, ಹಾಕ್ಕೊಳ್ಳೋ ಪರವಾಗಿಲ್ಲ, ಸತಿ ಹೇಳಿದ್ದ. ಬೇಡ ಮಗ, ಅದು ನೀನು ಹಾಕ್ಕೊಂಡ್ರೆ ಚೆನ್ನಾಗಿರೋದು, ನಿನ್ನ ಹತ್ರನೇ ಇರಬೇಕು ಅದು. ಗಕ್ಕನೆ ಬ್ರೇಕ್ ಆಗಿ ಗಾಡಿ ನಿಲ್ಲಿಸಿದ ಸತಿ. ಯಾಕೋ ಮಗ, ಗಾಡಿ ಏನಾಯಿತು ಅಂದ ನವೀನ್. ಮಗ, ಅದು ಸಾರಿ, ನಿನ್ನ ಹತ್ರ ಹೇಳಿರಲಿಲ್ಲ. ಈ ಶಾಲು ಶರದಿದು. ಅವತ್ತೊಂದಿನ ಬ್ರಹ್ಮಕುಮಾರಿ ಸಮಾಜದ ಹತ್ರ ಸಿಕ್ಕಿದ್ಲು. ಅವಳ ಕೈಲಿದ್ದ ಶಾಲ್ ನೋಡಿ ಹುಷಾರಿಲ್ವಾ ಅಂದೆ. ಇಲ್ಲ, ನಾನೇ ಹಾಕ್ತೀನಿ, ಹೊಸದ್ದು ಹಾಕಿದ್ದೆ ಅಂತ ಅಂದ್ಲು. ಹೌದಾ, ನೀನೇ ಹಾಕ್ತೀಯಾ? ಕೊಡಿಲಿ ನೋಡೋಣ ಅಂತ ಇಸ್ಕೊಂಡು ನಾನೇ ಹಾಕ್ಕೊಂಡು ಟ್ರಯಲ್ ನೋಡಿದೆ. ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಅಂತ ಅಂದು. ಹಾಗಾದರೆ ನನ್ನ ಹತ್ರನೇ ಇರಲಿ ಅಂತ ನಾನೇ ಇಟ್ಕೊಂಡೆ, ಸತಿ ಹೇಳಿದ್ದ. ಅದೇನೋ ಮಗ, ಒಂಥರ ಫೀಲ್, ಒಬ್ಬನೇ ಇದ್ದಾಗ ಹಾಕ್ಕೊಂಡ್ರೆ ಒಂಟಿಯಲ್ಲ ಅನಿಸುತ್ತೆ. ನಕ್ಷು ಗೆಸ್ ಮಾಡಲಿಲ್ಲ ತಾನೇ ಈ ಶಾಲ್ನ ಅಂದ ಸತಿ. ಇಲ್ಲ ಮಗ, ಅವಳಿಗೆ ನಾನು ಕ್ವೆಶ್ಚನ್ ಮಾಡೋಕ್ಕೆ ಟೈಮ್ ಸಾಕಾಗಲಿಲ್ಲ, ಇನ್ನು ಶಾಲ್ ಎಲ್ಲ ಅಬ್ಸರ್ವ್ ಮಾಡ್ತಾಳೆ. ಬರೀ ಶಾಲ್ ಇದ್ದರೆ ಒಂಟಿ ಅನ್ಸಲ್ವೋ? ಶರದಿ ಇದ್ದರೆ ಒಂಟಿ ಅನ್ಸಲ್ವೋ? ಶರದಿ ಅಂದರೆ ಇಷ್ಟನಾ ಎಂದ ನವಿ. ಸತಿಯ ಮೌನ ಕಂಡು, ಮಗ, ನನ್ನ ಪ್ರಶ್ನೆಗೆ ನಿನ್ನ ಮೌನ ಉತ್ತರ ಅಲ್ಲ ಮತ್ತೆ ಕೇಳಿದ್ದ ನವೀನ್. ಲೇಟಾಗಿದೆ, ಇನ್ನೂ ಲೇಟಾದರೆ ಯತಿ ಡೋರ್ ತೆಗಿಯಲ್ಲ ಅಷ್ಟೇ, ಅವಸರಿಸಿದ ಸತಿ. ಹೋಗ್ತಾ ಹೇಳೋಕೇನು, ಡ್ರೈವಿಂಗ್ನಲ್ಲಿ ಮಾತಾಡಬಾರ್ದು ಅನ್ನೋ ಅಷ್ಟು ಒಳ್ಳೆ ಬುದ್ಧಿ ಯಾವಾಗಿಂದ ಕಲಿತೆ? ನವೀನ್ ಹೇಳಿದ್ದ. ನೋಡು ನವಿ, ಎಲ್ಲರಿಗೂ ಸಿಗಲೇಬೇಕು ಅಂತೇನಿಲ್ಲ. ಸಿಗೋದಕ್ಕಾಗದೇ ಇರೋ ಅಂಥದ್ದು ಎಷ್ಟೋ ಇದೆ. ಹೋಪ್ಸ್ ಇಟ್ಕೊಳ್ಬಾರ್ದು. ಹಗಲುಗನಸು ಕಾಣೋದು ಕೂಡ ಭ್ರಮೇನೆ, ತಿಳಿತಾ? ಯಾವುದು ಯಾರಿಗೆ ಸಿಗುತ್ತೋ ಸಿಗಲ್ವೋ ಡಿಸೈಡ್ ಮಾಡೋಕ್ಕೆ ನೀನೇನು ವಿಧಾತ ಅಲ್ಲ, ನವೀನ್ ಕೂಡ ಹೇಳಿದ್ದ. ಅವ್ರವ್ರ ಲೈಫಿಗೆ ಅವ್ರದ್ದೇ ವಿಧಾತರು ಕಣೋ. ನಿನ್ನ ಲೈಫ್ ನೀನು ಮಾಡ್ಕೊಂಡಿಯಲ್ಲ ಹಾಗೆ, ಸತಿ ಹೇಳಿದ್ದ. ಸತಿ, ನಿನಗೂ ಆತಂಕ ಇತ್ತು ಏನಾಗುತ್ತೋ ಅಂತ. ಚುಕ್ಕಿ ಒಪ್ಪಿರಲಿಲ್ಲ. ಅಮ್ಮನ ಒಪ್ಸೋದು ಸುಲಭದ ಮಾತಾಗಿರಲಿಲ್ಲ. ಕಣ್ಮುಚ್ಚಿ ಕಣ್ಬಿಡೋದ್ರೊಳಗೆ ಕ್ಷಣಾರ್ಧದಲ್ಲಿ ಎಲ್ಲ ಆಗೋಗ್ಲಿಲ್ವಾ? ನಾನೇ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ, ನವೀನ್ ಹೇಳಿದ್ದ. ನಿಂದೊಂಥರ ಜಾಣ ಕುರುಡು ಕಣೋ, ಎಲ್ಲ ಗೊತ್ತಿಲ್ಲದವನಂಗೆ ಆಡ್ತೀಯಾ? ಅವಳಿಗಂತೂ ಜೀವನ ಗೊತ್ತಿಲ್ಲ, ಎಲ್ರ ಲೈಫ್ ಒಂದೇ ಥರ ಇರುತ್ತೆ, ಎಲ್ಲ ಗೌಡ್ರು ಫ್ಯಾಮಿಲಿ ಥರನೇ ಇರುತ್ತೆ ಅಂದ್ಕೊಂಡಿದ್ದಾಳೆ. ನಿಂಗೂ ಗೊತ್ತಾಗಲ್ವಾ ಹೇಳು? ನೋಡು ನವಿ, ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗದೇ ಇದ್ದರೂ ಕೆಟ್ಟದಂತೂ ಮಾಡಬಾರ್ದು ಅಂತ ಹೇಗೆ ಹೇಳ್ತೀವೋ ಹಾಗೆ ಒಬ್ಬರಿಗೆ ಒಳ್ಳೆ ಲೈಫ್ ಕೊಡೋಕ್ಕಾಗದೇ ಇದ್ದರೂ ಪರವಾಗಿಲ್ಲ, ಕೆಟ್ಟ ಲೈಫ್ ಅಂತೂ ಕೊಡಬಾರ್ದು
ಸತಿ ಹೇಳಿದ್ದ. ಯಾಕೆ ಒಳ್ಳೆ ಲೈಫ್ ಕೊಡೋಕ್ಕಾಗಲ್ಲ ಅಂತ ನೀನೇ ಡಿಸೈಡ್ ಆಗ್ತಿದೀಯಾ? ದನೋ ಕಾಯೋಕ ಓದ್ತಿರೋದು. ಕ್ಯಾಂಪಸ್ ಸೆಲೆಕ್ಷನಲ್ಲಿ ಒಳ್ಳೆ ಕಂಪ್ನೀಲಿ ಸೆಲೆಕ್ಟ್ ಆಗ್ತೀಯಾ? ಕಮ್ಮಿ ಅಂದರೂ 50,000 ಸಂಬಳ ಸಿಗಲ್ವಾ ತಿಂಗಳಿಗೆ? ಅಷ್ಟರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ವಾ? ಬೇಕಾಗಿಲ್ವೋ ಅವ್ರ ಮನೆ, ಆಸ್ತಿ, ಪಾಲು ಯಾವುದು ಬೇಡ, ಬಿಟ್ಟು ಆಚೆ ಬಂದ್ಬಿಡು. ಅವತ್ತು ಹೇಳಿರೋದು ಇದೇ ಮಾತು, ಇವತ್ತು ಹೇಳ್ತಾ ಇರೋದು ಇದೇ ಮಾತು. ಎಲ್ಲಾದರೂ ಹೊರಗೋಗಿ ಬದುಕು. ಹುಟ್ಟಿದೂರು ನೋಡಬೇಕು ಅನಿಸ್ದಾಗ್ಲೆಲ್ಲ ಬಾರೋ. ಗೌಡ್ರು ಮನೆ, ನವಿ ಮನೆ ಅಂತ ಬರಬೇಡ. ನಿನ್ನ ಮನೆ ಅಂತ ಬಾರೋ. ಯಾರು ನಿನ್ನ ತಡೆಯೋರು? ಅದಕ್ಕೋಸ್ಕರ ಜೀವನನೇ ಹಾಳು ಮಾಡ್ಕೋಬೇಡ. ನೀನು ಒಂಟಿಯಾಗಿದ್ದರೆ ನಾನು ಹೇಗೋ ಅವಳ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡಿರಲಿ ಹೇಳು? ಬೇಕಿಲ್ವೋ? ನಿಂಗಿಲ್ಲದ ಯಾವ ಸುಖ ಸಂತೋಷ ನನಗೂ ಬೇಕಿಲ್ಲ. ಪ್ರೀತಿಸಿದ್ದೀನಿ, ಸಾಯೋವರೆಗೂ ಪ್ರೀತಿಸ್ಕೊಂಡೇ ಇರ್ತೀನಿ. ನಾನು ಇವತ್ತಲ್ಲ ನಾಳೆ ಸರಿಯಾಗ್ತಾನೆ, ಅವಸರ ಬೇಡ, ಇನ್ನೂ ಟೈಮ್ ಇದೆ ಅಂತಿದ್ರೆ ನಿನ್ನ ಹಠ ನೀನು ಬಿಡಲ್ಲ ಅಂತೀಯಾ? ನವೀನ್ ಬೈದಿದ್ದ. ಪಟಾರನೆ ನವಿ ಕೆನ್ನೆಗೆ ಬಾರಿಸಿದ ಸತಿ, ಹುಚ್ಚಿಡ್ದಿದ್ಯಾ ನಿನಗೆ? ನಿನ್ನ ಪ್ರೀತಿಸು ಅಂದಾಗ ಪ್ರೀತಿಸಿ, ಬೇಡ ಅಂದಾಗ ದೂರ ಆಗೋಕ್ಕೆ ಏನು ಅಂದ್ಕೊಂಡಿದ್ಯಾ ಅವಳನ್ನು ಅಂತ ಕೇಳಿದ್ದ. 3 ವರ್ಷದ ಸಂಬಂಧಕ್ಕೆ ಇಷ್ಟು ನೋವಾಗ್ತಿರ್ಬೇಕಾದ್ರೆ ನಿನಗೆ ಬುದ್ಧಿ ಬರೋಕ್ಕೆ ಮುಂಚೆಯಿಂದನೂ ಜೊತೇಲಿದ್ದೀವಿ. ನನಗೆಷ್ಟು ನೋವಾಗಬೇಡ ಹೇಳು? ಸುಧಮ್ಮ, ತಾರಮ್ಮ ಮಾತ್ರ ತಾಯಿ ಪ್ರೀತಿ ಕೊಟ್ಟಿಲ್ಲ ಕಣೋ. ಇದ್ದಷ್ಟು ದಿನ ಶಾರದಮ್ಮನೂ ತಾಯಿ ಪ್ರೀತಿ ಕೊಟ್ಟೇ ಸಾಕಿರೋದು. ಮಗ ಒಂಟಿಯಾಗಿದ್ದಾನೆ ಅಂದರೆ ತಾಯಿ ಆತ್ಮಕ್ಕೆ ಶಾಂತಿ ಇರುತ್ತಾ ಹೇಳು? ನವೀನ್ ಕೇಳಿದ್ದ. ತಾಯಿಯ ಹೆಸರು ಕೇಳುತ್ತಲೇ ಕರಗಿದ ಸತಿ, ಶರದಿ ಅಂದರೆ ಇಷ್ಟ ಅನ್ನೋದಕ್ಕಿಂತ ಒಂಥರ ಫೀಲ್. ಅವಳ ಮುಖ ನೋಡಿದರೆ ಅಮ್ಮನ ನೆನಪಾಗುತ್ತೆ. ಮಾತಾಡ್ತಿದ್ರೆ ಅಮ್ಮನೇ ಮಾತಾಡ್ತಿದ್ದಾಳನ್ನೋ ಅನಿಸುತ್ತೆ. ಅದೆಷ್ಟು ಮನಸ್ಸಿನ ಬೇಗುದಿಗೆ ಅವಳೊಂಥರ ತಂಪು ಮಳೆ ಥರ. ಹಾಗಂತ ನಕ್ಷು ಥರ ವಟವಟ ಅಂತ ಹೆಚ್ಚು ಮಾತಾಡಲ್ಲ, ಬೇರೇನೂ ಮಾತಾಡಲ್ಲ. ಆಡೋ ಒಂದೆರಡು ಮಾತಲ್ಲೇ ತಂಪು ತಂಗಾಳಿ ಥರ ಆಡ್ತಾಳೆ. ನೀನು ಹೇಳ್ತೀಯಲ್ವಾ ನವಿ, ಪ್ರತಿ ಮಗಳು ಕೂಡ ಅವಳಪ್ಪಂಗೆ ರಾಜ್ಕುಮಾರಿ ಆಗಿರ್ತಾಳೆ. ರಾಜ್ಕುಮಾರಿ ಬೇಕು ಅಂದರೆ ಮೊದಲು ಅವಳನ್ನು ರಾಣಿ ಥರ ನೋಡ್ಕೊಳ್ಳೋ ಯೋಗ್ಯತೆ ಬೇಕು ಅಂತ. ನಕ್ಷು, ನಾನು ನಿನ್ನ ರಾಣಿ ಅಲ್ಲ, ಮಹಾರಾಣಿ ಥರ ನೋಡ್ಕೋತೀಯ. ಅವಳು ರಾಜ್ಕುಮಾರಿ ಆದರೆ ನೀನು ರಾಜ್ಕುಮಾರ ಕಣೋ. ಆದರೆ ನಾನು ನನ್ನದು ಅಂತ ಜೋಪಡಿನೂ ಇಲ್ವಲ್ಲೋ. ರಾಜ್ಕುಮಾರಿ ಕನಸು ಕಾಣಬಾರ್ದು ಎಂದ ಸತಿ ನೊಂದುಕೊಂಡು. ಇಷ್ಟೇನಾ ನಿನ್ನ ಸಮಸ್ಯೆ? ನಡಿ, ನಾನು ಸರಿ ಮಾಡ್ತೀನಿ. ನೀನು ಆರಾಮಾಗಿ ಶರದಿ ಜೊತೆ ಇರು. ಅಷ್ಟರಲ್ಲಿ ತೋಟದ ಮನೆ ಬಂದಿತ್ತು. ಗೆಳೆಯರಿಬ್ಬರ ಮಾತು ಅಲ್ಲಿಗೆ ನಿಂತಿತ್ತು. ನಿದ್ರೆ ಮಾಡದೆ ಕಾದು ಕೂತಿದ್ದರು ಯತಿ ಶ್ರೀಧರ್ ಇಬ್ಬರು. ಯಾಕೆ ನಮ್ಮ ಕಲಿಯುಗದ ಕುಂಭಕರ್ಣ ಇನ್ನೂ ಮಲಗಿಲ್ಲ ಎನ್ನುತ್ತಲೇ ಒಳ ಬಂದರು ಇಬ್ಬರು. ಓದ್ತಿದ್ದೆ, ನೀವೆಲ್ಲೋಗಿದ್ರಿ? ಸಂಜು ಕಾಲ್ ಮಾಡಿದ್ದ, ಅಣ್ಣ ಇದ್ದಾನ ಅಂತ. ನೀರು ಕುಡಿಯುತ್ತಾ ಕೇಳಿದ ಸತಿ. ನಿನ್ನ ತಂಗಿ ನೋಡಂಗಾಗಿದೆ ಅಂತ ಕಾಲ್ ಮಾಡಿದ್ಲು, ನೋಡ್ಕೊಂಡು ಬರೋಕ್ಕೆ ಹೋಗಿದ್ವಿ. ಸತ್ಯ ಹರಿಶ್ಚಂದ್ರನ ಮಾಸ್ಟರ್ ಪೀಸಿನಂತೆ ಹೇಳಿದ ನವಿ. ಕುಡಿಯುತ್ತಿದ್ದ ನೀರನ್ನು ಉಗುಳಿ ನೆತ್ತಿಗೇರಿ ಕೆಮ್ಮಲು ಶುರು ಮಾಡಿದ ಯತಿ. ಅದಕ್ಕೆ ಹೇಳೋದು, ಹೊರಗಡೆಯಿಂದ ಬಂದವರಿಗೆ ಮೊದಲು ಕುಡಿಯೋಕ್ಕೆ ನೀರು ಕೊಡಬೇಕು ಅಂತ ಯತಿಯ ನೆತ್ತಿ ತಟ್ಟುತ್ತಾ ಹೇಳಿದ ಸತಿ. ಲೋ ಸತಿ, ನೀನಾದರೂ ಹೇಳೋದಲ್ವೇನೋ? ಅವನಿಗೆ ಇನ್ನೂ ಏನೇನು ಅವಾಂತರಗಳು ಮಾಡ್ತಾನೋ. ಬಿಡ್ರೋ ಅವನ್ನ, ಹುಡುಗಿ ನೋಡೋಕೆ ಅವನೋಗಿದ್ದಾನೆ. ನೀವ್ಯಾಕೆ ಹಿಂಗೆ ಆಡ್ತೀರಾ? ಅದುವರೆಗೂ ಸುಮ್ಮನಿದ್ದ ಶ್ರೀಧರ್ ಹೇಳಿದ್ದ. ಮಗನೇ, ಮೊಬೈಲ್ನಲ್ಲಿ ಏನೋ ಒತ್ತುತ್ತಿದೆಯೇನೋ ಒತ್ತು, ಇಲ್ವ ತುಳಿದು ಸಾಯಿಸ್ಬಿಡ್ತೀನಿ ನಿನ್ನ. ಅವನು ಅರ್ಧ ಹಾಳು ಮಾಡಿರೋದೇ ನೀನು ಕುಮ್ಮಕ್ಕೆ ಕೊಟ್ಟು. ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇಲ್ವ ನವಿ? ಕಳ್ಳನ ಥರ ಮುಖ ಮುಚ್ಕೊಂಡು ಹೋಗಿದೆಯಲ್ಲ, ಕರ್ಮ ಅಂದ ಯತಿ. ಅದೇನು ಮಗ, ಅಣ್ಣ ತಂಗಿ ಇಬ್ಬರು ಸೇಮ್ ಟು ಸೇಮ್ ಡಿಟ್ಟೋ ಒಂದೇ ಥರ ಬೈತಿರಲ್ಲ. ಅವಳು ನನ್ನ ಹಿಂಗೆ ಬೈದ್ಲು. ನವೀನ್ ಹೇಳ್ದ. ಲೋ ನವಿ, ಬೈಸ್ಕೊಂಡಿದ್ದು ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಹೇಳೋದು ನೀನೇ ಕಣೋ ಅಂದ ಶ್ರೀಧರ್. ಅಲ್ಲೇ ಮಗ ಇರೋದು ಸೀಕ್ರೆಟ್ ಎನ್ನುತ್ತಾ ಶ್ರೀಧರ್ ಪಕ್ಕ ಮಲಗುತ್ತಾ, ಯತಿ ಬೈವಾಗ ಅವ್ನ ಫೇಸ್ ಎಕ್ಸ್ಪ್ರೆಷನ್ಸ್ ನೋಡು, ಒಂಥರ ಕ್ಯೂಟಾಗಿ ಕಾಣಿಸ್ತಾನೆ. ಅವಳು ಹಂಗೆ, ಅದಕ್ಕೆ ಎಂಜಾಯ್ ಮಾಡೋದು ನವೀನ್ ಹೇಳಿದ್ದ. ನೀನೇನು ಸಾರಥಿನ ಅವನಿಗೆ? ಸತಿಯನ್ನು ಕೇಳಿದ ಯತಿ. ಹೋಗಲಿಲ್ಲ ಅಂದರೆ ಅವನು ಬಿಡಲ್ಲ, ಹೋದರೆ ನೀನು ಬಿಡಲ್ಲ. ಅತ್ತೆ ಸೊಸೆ ಮಧ್ಯೆ ಸಿಕ್ಕಾಕೊಂಡಿರೋ ಗಂಡು ಜನ್ಮ ಆಗೋಗಿದೆ ನಂದು ಅನ್ನುತ್ತಾ ಮುಸುಕೆಳೆದುಕೊಂಡು ಮಲಗಿದ. ಇವನು ಕಂಟ್ರೋಲ್ ಮಾಡದೆ ಇವನು ಹಾಕಿದ ತಾಳಕ್ಕೆ ನಾವು ಕುಣಿತಾ ಹೋದರೆ ನಾಮಕರಣ ಮಾಡಿ ಮದುವೆ ಮಾಡಬೇಕಾಗುತ್ತೆ ಗೌಡ್ರು ಅಷ್ಟೇ ಅಂದ. ಹೌದಲ್ವ ಮಗ, ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂದ ನವಿ. ಮಲ್ಕೊಳ್ಳೋ ಸುಮ್ಮನೆ, ಅವ್ನು ಬೈಯೋದಕ್ಕೂ ನೀನು ರೇಗಿಸೋದಕ್ಕೂ ಚೆನ್ನಾಗಿದೆ ಅಂದ ಶ್ರೀಧರ್. ಯತಿ, ಮಲಗೋ ಸುಮ್ಮನೆ, ನೀನು ಅಂದ್ಕೊಂಡಂಗೆ ಏನೂ ಆಗಲ್ಲ. ನಕ್ಷು ಅವನ್ನ ಕಂಟ್ರೋಲ್ ಮಾಡ್ತಾಳೆ, ಆತಂಕ ಪಡಬೇಡ. ಇವನು ಸುಮ್ಮನೆ ಕೂತಿ ಥರ ಆಡ್ತಾನಷ್ಟೇ. ನಕ್ಷು ಸಿಕ್ಕಿದಾಗ ಇದ್ರ ಬಗ್ಗೆ ಏನೂ ಮಾತಾಡಬೇಡಿ, ರೇಗಿಸ್ಬೇಡಿ. ಯಾರು ತಿಳಿತಾ ಮುಜುಗರ ಪಟ್ಕೋತಾಳೆ. ಸತಿ ಎಲ್ಲರಿಗೂ ವಾರ್ನಿಂಗ್ ಮಾಡಿದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ.